ಪರಿಪೂರ್ಣವಾಗಿ ಮೇಲ್ಗಡೆ ಎಬ್ಬಿಸಿ ನೀವು ಹೇಳಿದಂಗೆ, ನಾನು ಹೇಳಿದಂಗಲ್ಲ, ಮೂಲಾಧಾರ ಸ್ವಾದಿಷ್ಟಧಾರ ಮಣಿಪುರ ಅನಾಹತ ವಿಶುದ್ಧಿ ಸಹಸ್ರಾರ ಶಕ್ತಿ ಕೇಂದ್ರಗಳು. ಆ ಶಕ್ತಿ ಕೇಂದ್ರಗಳು ಇಡ ಪಿಂಗಳ ಸುಷುಮ್ನ 3 ನಾಡಿಗಳು ಸೇರುವ ಜಾಗ ಆಗ್ನೇಯ ಚಕ್ರ, 2 ಹುಬ್ಬುಗಳ ಮಧ್ಯ. ಆಗ್ನೇಯ ಚಕ್ರದಿಂದ ಡೈರೆಕ್ಟ್ ಕನೆಕ್ಟಿವಿಟಿ ಸಹಸ್ರಾರಕ್ಕೆ. 3 ನರಗಳು ಹೋಗೋದಿಲ್ಲ, ಒಂದೇ ಒಂದು ನರ ಸುಷುಮ್ನ ನಾಡಿ ಮಾತ್ರ ಹೋಗುತ್ತೆ ಸಹಸ್ರಾರಕ್ಕೆ. ಎಡ ಪಿಂಗಳ ಸುಷುಮ್ನ 3ವೇ ಜಂಕ್ಷನ್ ಆಗುವ ಜಾಗ ಆಗ್ನೇಯ ಚಕ್ರ. ಆಗ್ನೇಯ ಚಕ್ರದಿಂದ ಬಿಡುಗಡೆ ಆಗೋದು ಒಂದೇ ಒಂದು ಸುಷುಮ್ನ. ಆ ಸುಷುಮ್ನ ಮಾತ್ರ ಸಹಸ್ರಾರಕ್ಕೆ ಸೇರಿಕೊಂಡಿದೆ. ಸಹಸ್ರಾರ ಸಾವಿರಾರು ದಳಗಳು ಇರುವ ಒಂದು ಜಾಗ, ಶಕ್ತಿ ಕೇಂದ್ರ. ಅಲ್ಲಿ ಹೋದಾಗ ಅದು ಭಗವಂತನಿಗೆ ಡೈರೆಕ್ಟ್ ಕನೆಕ್ಟಿವಿಟಿ, ಅಲ್ಲಿಂದ ರಿಲೀಸ್ ಆಗುತ್ತೆ. ಅದು ಇದೆಲ್ಲ ಆಗುತ್ತೆ ಅಂದರೆ ನಾವು ಮಾಡ್ತೀವಿ. ನಮ್ಮ ಕಾನ್ಷಿಯಸ್ಸನ್ನು ದಿನನಿತ್ಯ ನಾವು ಧ್ಯಾನ ಮಾಡಿ ಆ ಧ್ಯಾನ ಶಕ್ತಿಯನ್ನು ಒಕ್ಕೂಡಿಸಿ ಆ ಧ್ಯಾನ ಶಕ್ತಿ ಮೂಲಕವಾಗಿ ಕುಂಡಲಿನಿಯನ್ನು ಒಂದೊಂದು ಚಕ್ರದ ಮೂಲಕವಾಗಿ ಮೇಲ್ಗಡೆ ತಂದು ಸಹಸ್ರಾರ ಚಕ್ರದಲ್ಲಿ ಸಮಾಧಿ ಸ್ಥಿತಿಗೆ ತಲುಪಿ, ಸಮಾಧಿ ಸ್ಥಿತಿ ಅಂತನ್ನೋದು ಅಹಂಕಾರವಿಲ್ಲದೆ ಇರೋ ಸ್ಥಿತಿ. ಅಹಂಕಾರ ಅಂದರೆ ಏನು? ನಾನೇ ಪ್ರಶ್ನೆ ಕೇಳ್ತೀನಿ, ನಾನೇ ಉತ್ತರ ಕೊಟ್ಕೊತೀನಿ. ಏನದು ನಾನು? ನಾನು ಅಹಂಕಾರ. ಅಹಂಕಾರದ ಮೂಲ ಕರ್ಮ. ಅಹಂಕಾರ ಅಂದರೆ ಕರ್ಮ ಅಂತ ಅರ್ಥ. ನಾನು ಆಮೇಲೆ ಎರಡನೇದು ಅಹಂಕಾರ ನಮ್ಮಲ್ಲಿ ಕೆಲಸ ಮಾಡ್ತಿದೆ ಅಂದರೆ ಕರ್ಮವಿದೆ ಅಂತ ಅರ್ಥ. ಕರ್ಮ ಇದ್ದರೆ ಮಾತ್ರ ಅಹಂಕಾರ ಕೆಲಸ ಮಾಡುತ್ತೆ. ನೀವು ಯೋಗ ಅಭ್ಯಾಸಗಳನ್ನು ಪಳಗಿ ಕರ್ಮವನ್ನು ಭಸ್ಮ ಮಾಡಿದ ಮೇಲೆ ಅಹಂಕಾರಕ್ಕೆ ಕೆಲಸವಿಲ್ಲ. ಅಹಂಕಾರಕ್ಕೆ ಕೆಲಸವಿಲ್ಲ ಅಂದರೆ ಆತ್ಮ ಇರಲ್ಲ ದೇಹದಲ್ಲಿ. ನೀವು ಯಾವ ಕುಂಡಲಿಯನ್ನು ಎಬ್ಬಿಸೋದು ಬೇಡ, ಯಾವ ಚಕ್ರಗಳನ್ನು ಮೇಲೆ ತಿರುಗಿಸೋದು ಬೇಡ, ತಾನಾಗೇ ಹೊರಟೋಗುತ್ತೆ. ಸೊ ಈ ಜನ್ಮದಲ್ಲಿ ನಮ್ಮ ಕೆಲಸವೇನು ಅಂದರೆ ಅಹಂಕಾರವನ್ನು ಅಡಗಿಸ್ಬೇಕು. ಹೆಂಗ್ರಿ ಸಾಧ್ಯ? ಹುಣಸೆಹಣ್ಣು, ಉಪ್ಪು, ಹುಳಿ, ಮೆಣಸಿನ್ಕಾಯಿ ಎಲ್ಲ ತಿಂತೀನಲ್ಲ, ನನಗೆ ಮಾನ ಮರ್ಯಾದೆ ಇಲ್ವಾ? ನೀವು ಹೇಳೋದೆಲ್ಲ ಕೇಳ್ಕೊಂಡು ಕೈ ಕಟ್ಕೊಂಡು ಆಯ್ತು ಬಕೆಟ್ ಹಿಡಿಯೋದಕ್ಕೂ ಚೊಂಬು ಹಿಡಿಯೋದಕ್ಕೂ ಒಂದು ಲೆಕ್ಕ ಬೇಡವಾ? ರೋಷ ಬರ್ತಕಂಡ್ರಿ, ಬರುತ್ತೆ. ಅದು ಬರಬಾರ್ದು. ಅದು ಬರದೇ ಇರೋ ಸ್ಥಿತಿಯೇ ಸಮಾಧಿ ಸ್ಥಿತಿ. ಆ ಸಮಾಧಿ ಸ್ಥಿತಿ ಅಂತನ್ನೋದು ನಿರ್ವಿಕಲ್ಪ ಸಮಾಧಿ, ಏನು ಇಲ್ಲದೆ ಇರೋ ಸ್ಥಿತಿ, ನಿರ್ವಿಕಲ್ಪ ಸ್ಥಿತಿ. ಯಾವ ಚಟುವಟಿಕೆಗಳು ನಡೀದೇ ಇರುವ ಒಂದು ಸ್ಥಿತಿ. ಅದನ್ನು ಮಾಡೋದೇ ಸ್ವರಯೋಗದ ಮೂಲ.